ಈ ಸಂಭೋಗ ವಿಧಾನವನ್ನ ಕೇಳಿದ್ರೆ ನೀವು ಅಂದುಕೊಳ್ಳಬಹುದು, ಹೀಗೂ ಸಂಭೋಗ ಮಾಡ್ತಾರ? ಈ ರೀತಿ ಸಂಭೋಗ ಮಾಡೋದು ಸರಿನಾ? ಈ ರೀತಿ ಸಂಭೋಗ ಮಾಡೋದು ಗಂಡು ಹೆಣ್ಣಿನ ಮಧ್ಯೆ ಉತ್ತಮ ಸಂಬಂಧಕ್ಕೆ ಒಳ್ಳೆಯದ? ಇವತ್ತಿನ ಈ ವಿಡಿಯೋದಲ್ಲಿ ರಫ್ ಸಂಭೋಗ ಬಗ್ಗೆ ನೋಡೋಣ. ಸ್ನೇಹಿತರೆ, ನಮ್ಮ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯದಿರಿ. ರಫ್ ಸಂಭೋಗ ಅನ್ನೋದು ಒಂದು ಸಂಭೋಗ ಮಾಡುವ ವಿಧಾನ ಅಥವಾ ಒಂದು ಕೆಟಗರಿ ಅಂತಾನೆ ಹೇಳಬಹುದು. ಹೆಚ್ಚಾಗಿ ಈ ರೀತಿಯ ಸಂಭೋಗ ವಿಧಾನವನ್ನು ನೀವು ನೀಲಿ ಚಿತ್ರಗಳಲ್ಲಿ ನೋಡಿರ್ಬೋದು. ಕೆಲವೊಂದು ಗಂಡಸರಿಗೆ ಈ ರೀತಿ ಸಂಭೋಗ ಮಾಡೋದು ತುಂಬ ಇಷ್ಟ ಆಗುತ್ತೆ. ಈ ರೀತಿ ಸಂಭೋಗ ಮಾಡುವಾಗ ಹೆಣ್ಣಿನ ಮುಖದಲ್ಲಾಗುವ ಬದಲಾವಣೆ ನೋಡಿ ಇನ್ನಷ್ಟು ರೊಚ್ಚಿಗೆದ್ದು ಸಂಭೋಗ ಮಾಡ್ತಾರೆ. ಹಾಗಾದರೆ ರಫ್ ಸಂಭೋಗ ಎಂದರೆ ಏನು? ಶಿಶ್ನವನ್ನು ಯೋನಿಯೊಳಗೆ ಅಥವಾ ಗುದದ್ವಾರದಲ್ಲಿ ಹಾಕಿ ಒಂದೇ ಸಮನೆ ಸಂಭೋಗ ಮಾಡೋದು. ಮೊದಲು ಯಾವುದೇ ರೊಮ್ಯಾನ್ಸ್ ಮಾಡದೆ, ಯಾವುದನ್ನು ಮುಂಚಿತವಾಗಿ ಮಾತನಾಡಿಕೊಳ್ಳದೆ, ಹೆಣ್ಣು ಸಂಭೋಗಕ್ಕೆ ತಯಾರಾಗಿದ್ದಾಳೆ ಅಥವಾ ಇಲ್ಲವೇ ಎಂದು ನೋಡದೆ ಒಮ್ಮೆಗೆ ಬಲವಂತವಾಗಿ ಸಂಗಾತಿಯನ್ನು ಬಿಗಿ ಹಿಡಿದು ಸಂಭೋಗ ಮಾಡುವುದು. ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂಥರ ರೇಪ್ ಮಾಡಿದ ಹಾಗೆ ಅನ್ಬೋದು. ರಫ್ ಸಂಭೋಗ ಮಾಡುವಾಗ ಗಂಡು ಬಹಳ ಉದ್ವೇಗದಿಂದ ಮಾಡ್ತಾನೆ, ಬೇರೆ ಏನು ನೋಡಲ್ಲ. ಉದ್ವೇಗದಿಂದ ಸಂಭೋಗ ಮಾಡಬೇಕು ಅಷ್ಟೇ. ಅದು ಬೇರೆ ಇದು ಬೇರೆ ಭಂಗಿಗಳಲ್ಲಿ ಇರ್ಬೋದು. ಕೆಲವೊಂದು ಗಂಡಸರು ರಫ್ ಆಗಿ ಓರಲ್ ಸಂಭೋಗ ಮಾಡ್ತಾರೆ, ಗುದ ಸಂಭೋಗವನ್ನು ಮಾಡ್ತಾರೆ. ಹೆಣ್ಣಿನ ಗಂಟಲಿನವರೆಗೆ ಶಿಶ್ನವನ್ನು ತೋರಿಸ್ತಾರೆ. ಆಕೆಯ ಇಷ್ಟ ಕಷ್ಟಗಳನ್ನು ಈ ರೀತಿಯಾಗಿ ಸಂಭೋಗ ಮಾಡುವಾಗ ಪರಿಗಣಿಸುವುದೇ ಇಲ್ಲ. ಇದು ಗಂಡಿಗೆ ಸಂತೋಷವನ್ನು ನೀಡಬಹುದು, ಆದರೆ ಇದು ಹೆಚ್ಚಾಗಿ ಹೆಣ್ಣಿಗೆ ನೋವನ್ನು ನೀಡುತ್ತೆ ಮತ್ತು ಮಾನಸಿಕವಾಗಿ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ನೀಲಿ ಚಿತ್ರಗಳಲ್ಲಿ ನೀವು ಇದನ್ನು ನೋಡಿರ್ಬೋದು. ಈ ವಿಡಿಯೋಗಳು ನಿಮ್ಮನ್ನು ಇನ್ನಷ್ಟು ಉದ್ರೇಕಿಸಿ ಆ ವಿಡಿಯೋ ನೋಡುವಂತೆ ಮಾಡುವುದು ಹೊರತು ನಿಮ್ಮ ನಿಜ ಜೀವನದಲ್ಲಿ ಈ ರೀತಿಯ ಮಾಡಲು ಹೊರಟರೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದೀತು. ರಫ್ ಸಂಭೋಗ ಮಾಡುವಾಗ ಹೆಣ್ಣು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಭೋಗಕ್ಕೆ ತಯಾರಾಗಿರಲ್ಲ. ಇದು ಹೆಣ್ಣಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಮತ್ತು ನಿಮ್ಮ ಮೇಲೆ ಋಣಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಆದ್ದರಿಂದ ರಫ್ ಸಂಭೋಗ ಮಾಡುವುದು ಯಾವುದೇ ಕಾರಣಕ್ಕೂ ಉತ್ತಮ ವಿಧಾನವಲ್ಲ. ಸರಿಯಾದ ಸಂಭೋಗ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಈ ಚಾನಲ್ನಲ್ಲಿ ನೋಡೋಣ. ನಿಮ್ಮ ಅನುಕೂಲಕ್ಕಾಗಿ ಈ ವಿಡಿಯೋವನ್ನು ಮೇಲ್ಗಡೆ ಬಲಭಾಗದಲ್ಲಿ ಐ ಬಟನ್ನಲ್ಲಿ ಕೊಟ್ಟಿದ್ದೀನಿ. ಐ ಬಟನ್ನ ಕ್ಲಿಕ್ ಮಾಡುವ ಮೂಲಕ ಈ ವಿಡಿಯೋವನ್ನು ನೋಡ್ಬೋದು. ನೀಲಿ ಚಿತ್ರಗಳಲ್ಲಿ ತೋರಿಸುವ ವಿಧಾನಗಳನ್ನು ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸಿದಿರುವುದು ಉತ್ತಮ. ಯಾಕೆಂದರೆ ನೀಲಿ ಚಿತ್ರಗಳನ್ನು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ ಮಾಡಿರುತ್ತಾರೆ ಮತ್ತು ಮುಖ್ಯವಾಗಿ ಈ ಚಿತ್ರಗಳಲ್ಲಿ ಹೆಣ್ಣು ಮತ್ತು ಗಂಡು ಸಂಭೋಗ ಸುಖ ಪಡುವುದಕ್ಕಾಗಿ ಸಂಭೋಗ ಮಾಡುತ್ತಿಲ್ಲ, ಬದಲಾಗಿ ಹಣಕ್ಕಾಗಿ ನಟಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಹೆಣ್ಣಿನ ಅನುಮತಿ ಇಲ್ಲದೆ ದೇಹದ ಯಾವುದೇ ಭಾಗವನ್ನು ಮುಟ್ಟುವುದು ಮತ್ತು ಸಂಭೋಗ ಭಂಗಿಗಳನ್ನು ಮಾಡುವುದು ಅತ್ಯಾಚಾರಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಇಬ್ಬರು ಪರಸ್ಪರ ಸಮ್ಮತಿ ಇಲ್ಲವಾದರೆ ಅತ್ಯಾಚಾರಕ್ಕೆ ಸಮವಾಗುತ್ತದೆ. ಆದ್ದರಿಂದ ಇಬ್ಬರು ಪರಸ್ಪರ ಸಮ್ಮತಿಸಿ ಯಾವುದೇ ಸೆಕ್ಸ್ ಭಂಗಿಗಳಲ್ಲಿ ತೊಡಗಿಸಿಕೊಳ್ಳಿ. ನೀವು ಮಾಡುವ ಸೆಕ್ಸ್ನ ಆ ಭಂಗಿಯನ್ನು ನಿಮ್ಮ ಸಂಗಾತಿಗೆ ಅಸ್ವಸ್ಥತೆ ಅನಿಸುತ್ತಿದ್ದರೆ ಕೂಡಲೇ ಆ ಭಂಗಿಯನ್ನು ನಿಲ್ಲಿಸಿ ಬೇರೆ ಭಂಗಿಯಲ್ಲಿ ತೊಡಗಿಸಿಕೊಳ್ಳಿ.